ಅಭಿನವ್ 27 ವರ್ಷದ ಫ್ರೀಲಾನ್ಸ್ ವಿಡಿಯೋ ಎಡಿಟರ್. ರಾತ್ರಿ ಕೆಲಸ ಮಾಡೋದು ಅವನಿಗೆ ಹೊಸದೇನಲ್ಲ. ಸಿಟಿ ಹೊರವಲಯದಲ್ಲಿರುವ ಹಳೆಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವನು ಕಡಿಮೆ ರೆಂಟ್ಗೆ ಶಿಫ್ಟ್ ಆಗಿದ್ದ. ಓನರ್ ಕೀ ಕೊಟ್ಟಾಗ ಒಂದು ಮಾತು ಹೇಳಿದ, ರಾತ್ರಿ ಸ್ವಲ್ಪ ಶಬ್ದಗಳು ಬರುತ್ತವೆ, ಗಮನ ಕೊಡಬೇಡಿ. ಅವನು ನಕ್ಕ. ಓಲ್ಡ್ ಬಿಲ್ಡಿಂಗ್ ಅಂದರೆ ಸೌಂಡ್ ನಾರ್ಮಲ್ ಅಂತ ಭಾವಿಸಿದ. ಮೊದಲ 2 ದಿನ ಎಲ್ಲವೂ ಸರಿಯಾಗಿತ್ತು. ಆದರೆ 3ನೇ ದಿನ ರಾತ್ರಿ 3:17 ಬಾಗಿಲು ಗಂಟೆ ಮೊಳಗಿತು. ಅವನು ಲ್ಯಾಪ್ಟಾಪ್ ಮುಂದೆ ಎಡಿಟ್ ಮಾಡ್ತಿದ್ದ. ಬೆಲ್ ಕ್ಲಿಯರ್ ಆಗಿ ಕೇಳಿಸಿತು. ಅವನು ಡೋರ್ ತೆರೆದ. ಕಾರಿಡಾರ್ ಸಂಪೂರ್ಣ ಖಾಲಿ. ಸುತ್ತಲೂ ಹುಡುಕಿದ. ಅವನ ಕಣ್ಣಿಗೆ ಯಾರೂ ಕಾಣಲಿಲ್ಲ. ಪ್ರ್ಯಾಂಕ್ ಅಂತ ಇಗ್ನೋರ್ ಮಾಡಿದ. ಆದರೆ ಮುಂದಿನ ದಿನವೂ ಅದೇ ಸಮಯ. 3:17 ಬೆಲ್ ಸೌಂಡ್ ಕೇಳಿಸಿತು. ಮತ್ತೆ ಹೊರಗೆ ಬಂದ. ಮತ್ತೆ ಸುತ್ತಲೂ ಹುಡುಕಿದ. ಆದರೆ ಅವನ ಕಣ್ಣಿಗೆ ಯಾರೂ ಕಾಣಿಸಲಿಲ್ಲ. 3ನೇ ದಿನವೂ 3:17ಕ್ಕೆ ಬೆಲ್ ಸೌಂಡ್ ಕೇಳಿಸಿತು. ಈಗ ಕೋಇನ್ಸಿಡೆನ್ಸ್ ಅಲ್ಲ ಅನಿಸಿತು. ಅವನಿಗೆ ಸ್ವಲ್ಪ ಭಯವೂ ಆಗಿತು. ಮರುದಿನ ಅವನು CCTV ಕ್ಯಾಮೆರಾ ಇನ್ಸ್ಟಾಲ್ ಮಾಡಿಸಿದ. ಜೊತೆಗೆ ಮಾನಿಟರ್ ಅನ್ನು ಕೂಡ ಅಳವಡಿಸಿದ. ಹೇಗೆ ಉಪಯೋಗಿಸುವುದು ಎಂಬುದನ್ನು ತಿಳಿದುಕೊಂಡ. ಆ ರಾತ್ರಿ ಅವನು ಜೋರಾದ ನಿದ್ರೆಗೆ ಜಾರಿದ್ದ. ಸಮಯ ಸರಿಯಾಗಿ 3:17 ಬೆಲ್ ಸೌಂಡ್ ಮತ್ತೆ ಕೇಳಿಸಿತು. ಅಭಿನವ್ಗೆ ಭಯವಾಗಿತ್ತು. ತಕ್ಷಣ ಎದ್ದು ಕುಳಿತ. ಮಾನಿಟರ್ ಬಳಿ ಓಡಿದ. ಸ್ಕ್ರೀನನ್ನು ನೋಡುತ್ತಾ ಕುಳಿತ. ಸ್ಕ್ರೀನ್ ಒಂದು ಕ್ಷಣ ಗ್ಲಿಚ್ ಆಯಿತು. ನಂತರ ಕ್ಲಿಯರ್ ಆಯಿತು. ಡೋರ್ ಮುಂದೆ ಯಾರೂ ಕಾಣಿಸಲಿಲ್ಲ. ಆದರೆ ಬೆಲ್ ಸೌಂಡ್ ಕೇಳಿಸುತ್ತಲೇ ಇತ್ತು. ಅವನು ಸ್ವಲ್ಪ ಹೊತ್ತು ಅದನ್ನೇ ನೋಡುತ್ತಿದ್ದ. ಯಾರೂ ಇಲ್ಲದಿದ್ದರೂ ಬೆಲ್ ಸೌಂಡ್ ಹೇಗೆ ಕೇಳಿಸುತ್ತಿದೆ ಎಂದು ಯೋಚಿಸುತ್ತಾ ಕೂತಿದ್ದ. ಆದರೆ ಫ್ಲೋರ್ ಮೇಲೆ ಶ್ಯಾಡೋ ಥರ ಏನೋ ಕದಲಿದಂತೆ ಕಂಡಿತು. ಅವನ ಹೃದಯದ ಬಡಿತ ಜಾಸ್ತಿ ಆಯಿತು. ಮರುದಿನ ನೈಬರ್ ಶ್ರೀಧರ್ ಅಂಕಲ್ ಹತ್ತಿರ ಕೇಳಿದ. ಅವರು ಸ್ವಲ್ಪ ಭಯ ಮತ್ತು ಅನುಮಾನದಿಂದ ಒಂದು ಕತೆ ಹೇಳಿದರು. 5 ವರ್ಷದ ಹಿಂದೆ ಈ ಸೇಮ್ ಮನೆಯಲ್ಲಿ ಅರವಿಂದ್ ಅನ್ನೋ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಒಂದು ರಾತ್ರಿ 3:17ಕ್ಕೆ ನೈಬರರ್ಸ್ ಬೆಲ್ ಸೌಂಡ್ ಕೇಳಿದ್ರು. ಡೋರ್ ಓಪನ್ ಆಗಿತ್ತು. ಆದರೆ ಅರವಿಂದ್ ಕಾಣೆಯಾಗಿದ್ದ. ಪೊಲೀಸ್ ಕೇಸ್ ಓಪನ್ ಮಾಡಿದ್ರು. ಬಾಡಿ ಸಿಕ್ಕಲಿಲ್ಲ. ಕೇಸ್ ಕ್ಲೋಸ್ ಆಯಿತು ಅಂತ ಹೇಳಿದರು. ತಕ್ಷಣ ಅಭಿನವ್ ಮನೆ ಕಡೆಗೆ ಹೊರಟ. ಮನೆಯ ಒಳಗೆ ಹೋಗಿ ಕಬೋರ್ಡ್ ತೆರೆದ. ಹಳೆಯ ಡಾಕ್ಯುಮೆಂಟ್ಸ್ ಹುಡುಕಿದ. ರೆಂಟ್ ಫೈಲ್ ಒಳಗೆ ಓಲ್ಡ್ ಅಗ್ರಿಮೆಂಟ್ ಕಾಪಿ ಸಿಕ್ಕಿತು. ಪ್ರೀವಿಯಸ್ ಟೆನೆಂಟ್ ಹೆಸರು ಅರವಿಂದ್. ಫೋಟೋ ನೋಡಿ ಅವನ ಉಸಿರು ನಿಂತಂತಾಗಿತ್ತು. ಮುಖ ಆಲ್ಮೋಸ್ಟ್ ಅವನ ಹಾಗೆ. ಹೈಟ್, ಬಿಲ್ಡ್, ಸ್ಕ್ಯಾರ್ ಲೊಕೇಶನ್ ಕೂಡ ಸೇಮ್. ಮಿರರ್ ಮುಂದೆ ನಿಂತ. ಅವನ ರಿಫ್ಲೆಕ್ಷನ್ ಸ್ವಲ್ಪ ಡಿಲೇ ಆಗಿ ಮೂವ್ ಆಯಿತು. ಅವನು ಕೈ ಎತ್ತಿದ. ಮಿರರ್ ಸರಿಯಾಗಿಯೇ ತೋರಿಸುತ್ತಿತ್ತು. ಒಂದು ಕ್ಷಣ ಅವನ ದೇಹಕ್ಕೆ ಚಳಿ ಒಕ್ಕಿತ್ತು. ಮುಂದಿನ ದಿನ ಅವನು ಯೋಚಿಸಿದ, ಈ ಕೆಲಸವನ್ನು ಯಾರೋ ಮಾಡುತ್ತಿರುವರೆಂದು, ಅದನ್ನು ನಾನು ಭೇದಿಸಲೇಬೇಕೆಂದು. ಫೋನ್ ರೆಕಾರ್ಡ್ ಆನ್ ಮಾಡಿದ. ಕ್ಯಾಮರಾ ಕೂಡ ಆನ್ ಮಾಡಿದ. 3:17ಕ್ಕೆ ಸಮಯ ಜರುಗಿತು. ಈ ಬಾರಿ ಬೆಲ್ ಮೊಳಗಲಿಲ್ಲ. ಸಡನ್ಲಿ ಫೋನ್ ವೈಬ್ರೇಟ್ ಆಯಿತು. ಅನ್ನೋನ್ ನಂಬರ್ ಮೆಸೇಜ್. ಅಭಿನವ, ನೀನು ಕೊನೆಗೂ ಗಮನ ಕೊಟ್ಟೆ. ಅಭಿನವ್ ಕೈ ನಡುಗುತ್ತಿತ್ತು. ಡೋರ್ ಹ್ಯಾಂಡಲ್ ಸೌಂಡ್ ಕೇಳಿಸಿತು. ಸ್ಲೋ ಆಗಿ ಅಲುಗಾಡಿತು. ಅದು ಹೊರಗಿಂದ ಅಲ್ಲ, ಒಳಗಿಂದ. ಅವನು ಮಿರರ್ ಕಡೆ ನೋಡಿದ. ರಿಫ್ಲೆಕ್ಷನ್ ಸ್ಮೈಲ್ ಮಾಡ್ತಿತ್ತು. ಆದರೆ ಅಭಿನವ್
ಸ್ಮೈಲ್ ಮಾಡ್ತಿರಲಿಲ್ಲ. ರಿಫ್ಲೆಕ್ಷನ್ ಸ್ಲೋ ಆಗಿ ಮಾತಾಡ್ತು. ಅರವಿಂದ್ ಹೊರಗೆ ಹೋಗಲೇ ಇಲ್ಲ. ಅವನು ಒಳಗೆ ಬಂದ. ಈಗ ನಿನ್ನ ಸರದಿ. 3:17 ಮುಗಿದಿಲ್ಲ. ಮುಂದಿನ ಬೆಳಗ್ಗೆ ನೈಬರರ್ಸ್ ಡೋರ್ ನಾಕ್ ಮಾಡಿದರು. ರೆಸ್ಪಾನ್ಸ್ ಇಲ್ಲ. ಪೊಲೀಸ್ ಬಂದು ಡೋರ್ ಹೊಡೆದರು. ರೂಮ್ ಖಾಲಿಯಾಗಿತ್ತು. ಲ್ಯಾಪ್ಟಾಪ್ ಓಪನ್ ಆಗಿತ್ತು. ಕ್ಯಾಮ್ರಾ ಕೂಡ ಆನ್ ಆಗಿತ್ತು. ಪೊಲೀಸರು ಎಲ್ಲವನ್ನೂ ಚೆಕ್ ಮಾಡಿದರು, ಆದರೆ ಅವರಿಗೆ ಏನೂ ತಿಳಿಯಲಿಲ್ಲ. ವಾಲ್ ಕ್ಲಾಕ್ ನಿಂತಿತ್ತು ಸರಿಯಾಗಿ 3:17ಕ್ಕೆ. ಮಿರರ್ ಕ್ರ್ಯಾಕ್ ಆಗಿತ್ತು, ಆದರೆ ರಿಫ್ಲೆಕ್ಷನ್ ಸ್ಟಿಲ್ ನಿಂತಿತ್ತು. 3:17 ಮತ್ತೆ ಕಾಯುತ್ತಿದೆ.